ರಕ್ಷಿತಾ ಸೆಕೆಂಡ್ ಫಸ್ಟ್ ರನ್ನರ್ ಅಪ್ ಅದಕ್ಕೆ ಹ್ಯಾಪಿನಾ ಅಥವಾ ವಿನ್ ಆಗ್ಲಿಲ್ಲ ಅಂತ ಬೇಜಾರಿದ್ಯಾ? ಇಲ್ಲ ವಿನ್ ಇಲ್ಬಾರೋ ಫಸ್ಟ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಆಲ್ರೆಡಿ ವಿನ್ ಆಗಿದ್ದೀನಿ. ಯಾವ ತರ ವಿನ್ ಆಗಿದ್ದೀನಿ ಅಂತ ಜನರು ಇಷ್ಟು ಸುದೀಪ್ ಸರ್ನ ಕೈ ತಕ್ಕ ಬಿಟ್ಕೊಟ್ಟಿ ಅಲ್ಲಿ ತನಕ ಬಿಟ್ಟಿದ್ದಾರೆ ಅಲ್ವಾ. ಸೊ ಅಷ್ಟೊಂದು ಓಟ್ಸ್ ಹೆಂಗ್ ಬಂದಿರ್ಬೋದು ಅಂತ ಅನ್ಸ್ತು. ಓದ್ಸಾ ಗೊತ್ತಿಲ್ಲ ನನ್ಗೆ, ಗೊತ್ತಿಲ್ಲ, ಬಂತು. ನಿಮ್ ಕಡೆ ಜನ ಅಂದ್ರೆ ಕರಾವಳಿ ಸೈಡ್ ಜನ ಕೈ ಹಿಡಿದ್ರು ಅನ್ಸುತ್ತಾ? ಕರಾವಳಿ ಸೈಡ್ ಕರ್ನಾಟಕ ಜನರು ನನ್ಗೆ ಗೊತ್ತಿಲ್ಲ ಯಾವ್ದು ಪಾರ್ಟ್ ಅಲ್ಲಿ, ಬಟ್ ಎಲ್ಲರದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಅನ್ಕೊಳ್ತೀನಿ. ಗಿಲ್ಲಿ ಫಸ್ಟ್ ಬಂದ್ರು, ಎಷ್ಟು ಖುಷಿ. ತುಂಬಾ ಖುಷಿ ಆಯ್ತು. ಹೌದಾ? ಯಾರು ಬರ್ಬೇಕು ಅನ್ಕೊಂಡಿದ್ರಿ ಫಸ್ಟ್? ಓಕೆ, ಅಫ್ಕೋರ್ಸ್ ನಾನೇ ವಿನ್ ಆಗ್ಬೇಕು ಅಂತ ಅನ್ಕೋತಾರೆ. ಹೌದು 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 ಹೌದು. ನನ್ನ ಮನಸ್ಸಲ್ಲಿ ಓಕೆ, ವಂಶದ ಕುಡಿ ಅಂತಿದ್ರು. ವಂಶದ ಕುಡಿ ಇಬ್ರು ಫಸ್ಟ್ ಸೆಕೆಂಡ್ ಬಂದ್ರಿ. ಹ್ಯಾಪಿನಾ? ತುಂಬಾ ಖುಷಿ. ತುಂಬಾ ಖುಷಿ ಇದೆಯಾ? ಈಗ ನೆಕ್ಸ್ಟ್ ಏನ್ ಪ್ಲಾನ್? ನೆಕ್ಸ್ಟ್ ಎಂತ ಇಲ್ಲ, ಜಸ್ಟ್ ಗೋ ವಿತ್ ದಿ ಫ್ಲೋ. ಓಕೆ, ಆಕ್ಟಿಂಗ್ ಕಡೆ ಏನಾದ್ರು ಮಾಡ್ಬೇಕು? ಎಂತ ಇಲ್ಲ, ಇಲ್ಲ ಮತ್ತೆ ಬುಡಕೆನೆ ಹೋಗ್ಬೇಕು. ಕಟ್ಟಾಗುತ್ತೆ. ನಿಮ್ ಗ್ರೋತ್ ಅಷ್ಟು ಈಸಿ ಇರ್ಲಿಲ್ಲ, ಯಾಕಂದ್ರೆ ನೀವು ಫಸ್ಟ್ ಬಂದ್ರಿ, ಹಾಗೆ ವಾಪಸ್ ಹೋದ್ರಿ, ಮತ್ತೆ ರೀ ಎಂಟ್ರಿ ಕೊಟ್ರಿ. ಈಗ ನೋಡಿ ಫಿನಾಲೆವರೆಗೂ ನೀವಿದ್ದೀರಾ. ನಿಮ್ ಗ್ರೋತ್ ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ, ಬಟ್ ಆದ್ರೂ ಕೂಡ ನನ್ನ ಮೇಲೆ ನನ್ಗೆ ಕಾನ್ಫಿಡೆಂಟ್ ಇತ್ತು ಲಾಸ್ಟ್ ತನಕ ಬರ್ತೀನಿ ಅಂತ, ಅಂಡ್ ಜನರ ಮೇಲೆ ಇತ್ತು ಇಷ್ಟು ಬೇಗ ಬಿಟ್ಕೊಡಲ್ಲ ಅಂತ. ಹಾಗೆ ಓಕೆ, ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಮೇ ನಮ್ ಕಡೆ ಹೇಳಿ ಒಂದ್ಸಲಿ. ಐ ಲವ್ ಯು. ಮೊಬೈಲ್ Bye. ಓಕೆ. ರಕ್ಷಿತಾ ಸೆಕೆಂಡ್ ಫಸ್ಟ್ ರನ್ನರ್ ಅಪ್ ಅದಕ್ಕೆ ಹ್ಯಾಪಿನಾ ಅಥವಾ ವಿನ್ ಆಗ್ಲಿಲ್ಲ ಅಂತ ಬೇಜಾರಿದ್ಯಾ? ಇಲ್ಲ ವಿನ್ ಇಲ್ಬಾರೋ ಫಸ್ಟ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಆಲ್ರೆಡಿ ವಿನ್ ಆಗಿದ್ದೀನಿ. ಯಾವ ತರ ವಿನ್ ಆಗಿದ್ದೀನಿ ಅಂತ? ಜನರು ಇಷ್ಟು ಸುದೀಪ್ ಸರ್ನ ಕೈ ತಕ್ಕ ಬಿಟ್ಕೊಟ್ಟಿ ಅಲ್ಲಿ ತನಕ ಬಿಟ್ಟಿದ್ದಾರೆ ಅಲ್ವಾ. ಸೊ ಅಷ್ಟೊಂದು ಓಟ್ಸ್ ಹೆಂಗ್ ಬಂದಿರ್ಬೋದು ಅಂತ ಅನ್ಸ್ತು. ಓದ್ಸಾ ಗೊತ್ತಿಲ್ಲ ನನ್ಗೆ, ಗೊತ್ತಿಲ್ಲ, ಬಂತು. ನಿಮ್ ಕಡೆ ಜನ ಅಂದ್ರೆ ಕರಾವಳಿ ಸೈಡ್ ಜನ ಕೈ ಹಿಡಿದ್ರು ಅನ್ಸುತ್ತಾ? ಕರಾವಳಿ ಸೈಡ್ ಕರ್ನಾಟಕ ಜನರು ನನ್ಗೆ ಗೊತ್ತಿಲ್ಲ ಯಾವ್ದು ಪಾರ್ಟ್ ಅಲ್ಲಿ, ಬಟ್ ಎಲ್ಲರದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಅನ್ಕೊಳ್ತೀನಿ. ಗಿಲ್ಲಿ ಫಸ್ಟ್ ಬಂದ್ರು, ಎಷ್ಟು ಖುಷಿ. ತುಂಬಾ ಖುಷಿ ಆಯ್ತು. ಹೌದಾ? ಯಾರು ಬರ್ಬೇಕು ಅನ್ಕೊಂಡಿದ್ರಿ ಫಸ್ಟ್? ಓಕೆ, ಅಫ್ಕೋರ್ಸ್ ನಾನೇ ವಿನ್ ಆಗ್ಬೇಕು ಅಂತ ಅನ್ಕೋತಾರೆ. ಹೌದು 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 ಹೌದು. ನನ್ನ ಮನಸ್ಸಲ್ಲಿ ಓಕೆ, ವಂಶದ ಕುಡಿ ಅಂತಿದ್ರು. ವಂಶದ ಕುಡಿ ಇಬ್ರು ಫಸ್ಟ್ ಸೆಕೆಂಡ್ ಬಂದ್ರಿ. ಹ್ಯಾಪಿನಾ? ತುಂಬಾ ಖುಷಿ. ತುಂಬಾ ಖುಷಿ ಇದೆಯಾ? ಈಗ ನೆಕ್ಸ್ಟ್ ಏನ್ ಪ್ಲಾನ್? ನೆಕ್ಸ್ಟ್ ಎಂತ ಇಲ್ಲ, ಜಸ್ಟ್ ಗೋ ವಿತ್ ದಿ ಫ್ಲೋ. ಓಕೆ, ಆಕ್ಟಿಂಗ್ ಕಡೆ ಏನಾದ್ರು ಮಾಡ್ಬೇಕು? ಎಂತ ಇಲ್ಲ, ಇಲ್ಲ ಮತ್ತೆ ಬುಡಕೆನೆ ಹೋಗ್ಬೇಕು. ಕಟ್ಟಾಗುತ್ತೆ. ನಿಮ್ ಗ್ರೋತ್ ಅಷ್ಟು ಈಸಿ ಇರ್ಲಿಲ್ಲ, ಯಾಕಂದ್ರೆ ನೀವು ಫಸ್ಟ್ ಬಂದ್ರಿ, ಹಾಗೆ ವಾಪಸ್ ಹೋದ್ರಿ, ಮತ್ತೆ ರೀ ಎಂಟ್ರಿ ಕೊಟ್ರಿ. ಈಗ ನೋಡಿ ಫಿನಾಲೆವರೆಗೂ ನೀವಿದ್ದೀರಾ. ನಿಮ್ ಗ್ರೋತ್ ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ, ಬಟ್ ಆದ್ರೂ ಕೂಡ ನನ್ನ ಮೇಲೆ ನನ್ಗೆ ಕಾನ್ಫಿಡೆಂಟ್ ಇತ್ತು ಲಾಸ್ಟ್ ತನಕ ಬರ್ತೀನಿ ಅಂತ, ಅಂಡ್ ಜನರ ಮೇಲೆ ಇತ್ತು ಇಷ್ಟು ಬೇಗ ಬಿಟ್ಕೊಡಲ್ಲ ಅಂತ. ಹಾಗೆ ಓಕೆ, ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಮೇ ನಮ್ ಕಡೆ ಹೇಳಿ ಒಂದ್ಸಲಿ. ಐ ಲವ್ ಯು. ಮೊಬೈಲ್ Bye. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.